ನಮಸ್ತೆ, ಶುಭೋದಯ, ಸುಪ್ರಭಾತ ನನ್ನೆಲ್ಲ ಭಗಿನಿ ಹಾಗೂ ಮಹೋದಯರಿಗೆ. ಈಗ ನಾವು ಡಿಸೆಂಬರ್ ಎಂಡ್ ಹತ್ರ ಬರ್ತಾ ಇದ್ದೀವಿ, ಹೌದಾ? ಸೊ 2025ಗೆ ಟಾಟಾ ಮಾಡಿಬಿಡೋಣ. 2026ನ ವೆಲ್ಕಮ್ ಮಾಡುವಂತಹ ಸಮಯ. ಕ್ಯಾಲೆಂಡರ್ ಹೊಸ ವರ್ಷಕ್ಕೆ ನಾನು ಮೊದಲೇ ನಿಮಗೆಲ್ಲ ಅಡ್ವಾನ್ಸ್ ಆಗಿ ವಿಶ್ ಮಾಡ್ತಾನೆ. ಜೊತೆಗೆ ಈ ವರ್ಷದ ರೆವಲ್ಯೂಷನ್ ನಾವೇನು ಮಾಡಬೇಕು, ಹಾಗೆ ಅದನ್ನು ಹೇಗೆ ಪೂರ್ತಿ ಮಾಡಬೇಕು, ಅದಕ್ಕೆ ಒಂದು ವಿಲ್ ಪವರ್ ಬೇಕಲ್ವಾ? ಅದು ನನ್ನಿಂದ ನಿಮಗೆ ಸಿಗುತ್ತೆ. ಏನಂತ ಹೇಳಿದ್ರೆ, ನಾವೆಲ್ಲರಿಗೂ ತುಂಬ ಆಸೆ ಇರುತ್ತೆ, ಏನಾದರೂ ಚೇಂಜಸ್ ಆಗಬೇಕು ನಮ್ಮ ಲೈಫಲ್ಲಿ, ಹೆಲ್ತ್ ಚೆನ್ನಾಗಾಗಬೇಕು, ಒಳ್ಳೆ ಬಿಸ್ನೆಸ್ ಮಾಡಬೇಕು, ದುಡ್ಡು ಬರಬೇಕು. ಹಾಗೆ ಬರುತ್ತಾ? ಸಾಧ್ಯನೇ ಇಲ್ಲ. ಅದಕ್ಕೆ ನಮ್ಮ ಎಫರ್ಟ್ ಕೂಡ ಬೇಕು. ಯೂನಿವರ್ಸ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಅಫರ್ಮೇಷನ್ ಮಾಡಿ, ವಿಜುವಲೈಸೇಷನ್ ಮಾಡಿ, ಮ್ಯಾನಿಫೆಸ್ಟೇಷನ್ ಮಾಡಿ ಅಂತ ಹೇಳ್ತೀನಿ. ಅದನ್ನು ಮಾಡಿದ್ರೆ ಮಾತ್ರ ಆಗುತ್ತಾ? ಇಲ್ಲ, ಅದರಿಂದ ನಮ್ಮ ಎಫರ್ಟ್ ಬೇಕಲ್ವಾ? ಎಲ್ಲರೂ ಏನು ಮಾಡ್ತೀವಿ, ನಾವು 31ಸ್ಟಿಗೆ ಚೆನ್ನಾಗಿ ಎಂಜಾಯ್ ಮಾಡಿಬಿಟ್ಟು 1ನೇ ತಾರೀಕಿಗೆ ನಾನು ಇದನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅನ್ಕೋತೀವಿ, ಶಬ್ದ ಮಾಡ್ತೀವಿ, ಆಣೆ ಮಾಡ್ತೀವಿ, ಇನ್ನೂ ಏನೇನೋ ಮಾಡ್ತೀವಿ ಅಲ್ವಾ? ಅದು ಮತ್ತೆ ನೆನಪಾಗೋದು ಡಿಸೆಂಬರ್ 31st ಮಾತ್ರ. ಮಧ್ಯದಲ್ಲಿ ನಾವು ಅದನ್ನು ಮಾಡಲಿಕ್ಕೆ ಆ ವಿಲ್ ಪವರ್ ನಮ್ಮ ಹತ್ರ ಇರೋದಿಲ್ಲ, ಆ ಒಂದು ಇಚ್ಛಾಶಕ್ತಿ ನಮ್ಮ ಹತ್ರ ಇರೋದಿಲ್ಲ. ಅದಿರಬೇಕು ಅಂತ ಹೇಳಿದ್ರೆ ಸದೃಢವಾದ ದೇಹದಲ್ಲಿ ಸದೃಢವಾದಂತಹ ಮನಸ್ಸಿರುತ್ತೆ. ಸದೃಢವಾದ ಮನಸ್ಸು ಬೇಕಂತ ಹೇಳಿದ್ರೆ ಹೇಗೇನು ಧ್ಯಾನ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಯೋಗ ಮಾಡಬೇಕು. ಸೊ ಆ ಒಂದು ಯೋಗವನ್ನು ನೀವು ಸ್ಟಾರ್ಟ್ ಮಾಡಿ, ನ್ಯೂ ಇಯರ್ ರೆವಲ್ಯೂಷನ್ ಅಂತ ಹೇಳಿ ಇದನ್ನು ನೀವು ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಕಮ್, ನಮ್ಮ ಜೊತೆ ಸೇರ್ಕೊಳ್ಳಿ, ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ಧ್ಯಾನ ಮಾಡಿ. ಈ 2026 ದಿಸ್ ಇಸ್ ಅ ಸನ್ ಇಯರ್ ಅಂತ ಕರಿತೀವಿ. ದ ಸನ್ ಇಯರ್ ಎಲ್ಲರಿಗೂ ಒಳ್ಳೇದು ಮಾಡುತ್ತೆ. ಬಿಕಾಸ್ ನಿಮಗೆ ಸನ್ನಿನ ಗುಣ ಗೊತ್ತಲ್ವಾ, ಸೂರ್ಯಾಧಿಪತಿಯ ಗುಣ ಗೊತ್ತಲ್ವಾ, ಸೂರ್ಯನ ಗುಣ ಗೊತ್ತಲ್ವಾ, ಕಣ್ಣಿಗೆ ಕಾಣುವಂಥ ಏಕೈಕ ದೇವ ಅವನಾಗಿರೋದ್ರಿಂದ, ಅವನ ವರ್ಷವಾಗಿರೋದ್ರಿಂದ ಜಸ್ಟ್ ಸ್ಟಾರ್ಟ್ ಯುವರ್ ಯೋಗ ಜರ್ನಿ ವಿತ್ ಮೀ. ನಿಮ್ಮ ಆರೋಗ್ಯ, ಐಶ್ವರ್ಯ ಎಲ್ಲದಕ್ಕಾಗಿ, ನಿಮ್ಮ ದುಡಿಮೆ ಇರ್ಬೋದು, ಇನ್ನರ್ ಜರ್ನಿಯನ್ನು ನನ್ನ ಜೊತೆಗೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಯೋಗ ಮಾಡಿ ಅಂತ ಹೇಳ್ತಾ, ನಾನು ನಿಮಗೆ ನನ್ನ ಯೋಗ ಕ್ಲಾಸ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ದೋಸ್ ಹೂ ವಾಂಟ್ ಟು ಜಾಯಿನ್ ಮೀ, ಯು ಕ್ಯಾನ್ ಜಾಯಿನ್ ಆ್ಯಂಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಓಕೆ, ನಮಸ್ತೆ ಎಲ್ಲರಿಗೂ.